ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮಗೆ ನನ್ನ ಹಳೆ ವೀಡಿಯೋಸ್ ಇಷ್ಟ ಆಗಿದೆ ಅನ್ಕೋತೀನಿ. ನಾವು ಬೆಂಗಳೂರಿಂದ ಊರಿಗೆ ಬಂದಿದ್ದು ನಮ್ಮ ಅವನ ಮನೆಗೆ, ಅಂದರೆ ನಮ್ಮ ಅಮ್ಮ ಮನೆಗೆ. ಅದಾದಮೇಲೆ ನೆಕ್ಸ್ಟು ಒಂದು ಡೇ ಕ್ಯಾಂಪಿಂಗ್ ಮಾಡಿದ್ವಿ. ಅದಾದಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ. ಅದಾದಮೇಲೆ ಇವತ್ತು ಬಂದು ಒಂದು ಪಾರ್ಟಿ ನೈಟ್ ಥರ ಇಟ್ಕೊಂಡಿದ್ದೀವಿ. ಪಾರ್ಟಿ ನೈಟ್ ಅಂದರೆ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಮಗಳು ಬೆಂಗಳೂರಿಂದ ಬರ್ತಾಯಿದ್ದಾರೆ ಇವತ್ತು. ಸೊ ಹವವರ್ ಹಾಗೆ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಕೂಡ ಇವತ್ತು ಸ್ವಲ್ಪ ಫ್ರೀಯಾಗಿದ್ದರು. ಸರಿ ಅಂತೇಳ್ಬಿಟ್ಟು ಒಂದು ಚಿಕ್ಕದಾಗಿ ಇಲ್ಲೇ ಮನೆ ಹತ್ರನೇ ಒಂದು ಪಾರ್ಟಿ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಹಿಮ ಎಲ್ಲ ಸ್ಪೆಷಲ್ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಬನ್ನಿ ನೋಡೋಣ ಏನು ರೆಡಿ ಮಾಡ್ತಿದ್ದಾಳೆ ಅಂತ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಹಿಮ ಇಬ್ಬರು ಸೇರಿ ಅಡುಗೆ ರೆಡಿ ಮಾಡ್ತಾಯಿದ್ದಾರೆ. ನಾನು ನಮ್ಮ ದೊಡ್ಡಪ್ಪ ಎಲ್ಲ ಇಲ್ಲಿ ಹೊರಗಡೆ ಒಂದು ನೀಟಾಗಿ ಒಂದು ಪಾರ್ಟಿ ಟೇಬಲ್ ಎಲ್ಲ ಸೆಟಪ್ ಮಾಡೋದ್ರ ಬಗ್ಗೆ ಇವಾಗ ರೆಡಿ ಮಾಡ್ತೀವಿ. ಇವತ್ತು ನಾವು ಹೊರಗಡೆ ನೈಟ್ ಕ್ಯಾಂಪಿಂಗ್ ಮಾಡ್ತಾಯಿಲ್ಲ. ಯಾಕಂದರೆ ನೋಡ್ಬೋದು, ಇದೆಲ್ಲ ಹಳ ಅಂತ ಕರೀತಾರೆ. ಇದು ನಮ್ಮ ತೋಟ, ಎಲ್ಲ ಇಷ್ಟಿಷ್ಟು ಹೈಟ್ ಇದೆ. ಇದನ್ನು ಆ್ಯಕ್ಚುಲಿ ಹೊಡಿಬೇಕಾಗಿತ್ತು. ಇವತ್ತು ಈ ಕೆಲಸ ಮಾಡಿಸ್ಬೇಕಾಗಿತ್ತು, ಬಟ್ ಇವತ್ತು ಡಿಲೇ ಆಗಿದೆ. ಹಾಗಾಗಿ ನಾವು ಇವತ್ತು ಈ ತೋಟದಲ್ಲಿ ಕ್ಯಾಂಪಿಂಗ್ ಮಾಡ್ತಾಯಿಲ್ಲ, ಇಲ್ಲಿ ಮಾಡೋಣ ಅಂತ ಇದ್ವಿ. ಬಟ್ ನಾಳೆ ನಿಮಗೆ ಇನ್ನೊಂದು ಜಾಗದಲ್ಲಿ ಸಖತ್ತಾಗಿರೋ ಒಂದೊಳ್ಳೆ ಗದ್ದೆ ಮುಂದೆನೇ ಒಂದೊಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಆ ಜಾಗದಲ್ಲಿ ಕ್ಯಾಂಪಿಂಗು ಮಾಡೋಣ ಅಂತ ಇದ್ದೀವಿ, ಅಲ್ಲಿ ಮಾಡ್ತೀವಿ. ಬಟ್ ಇವತ್ತು ಒಂದು ಪಾರ್ಟಿ ನೈಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮಮ್ಮಿ ರೆಡಿ ಬರೋವರೆಗೂ ಒಂದು ನೀಟಾಗಿ ಒಂದೊಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಒಂದು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು. ಹೋಪ್ ನಿಮಗೆ ಇದು ಕೂಡ ಇಷ್ಟ ಆಗುತ್ತೆ. ಇದೊಂದು ಫ್ಯಾಮಿಲಿ ವ್ಲಾಗ್, ಕ್ಯಾಂಪಿಂಗಲ್ಲಿ ಫ್ಯಾಮಿಲಿ ವ್ಲಾಗು, ಫ್ಯಾಮಿಲಿ ಆ್ಯಡ್ ಮಾಡ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡೋವಂಥದ್ದು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿಗೆ ಟೈಮ್ ಕೊಡಿ, ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ಕಡೆ ಸುತ್ತಿ. ಎಷ್ಟಾಗುತ್ತೆ ಅಷ್ಟು. ದೊಡ್ಡ ಬಜೆಟ್ ಬೇಕು ಅಂತಲೇ ಏನಿಲ್ಲ. ನಿಮ್ಮ ಊರಿಗೆ ಹೋಗಿ ಅಲ್ಲಿ ಕ್ಯಾಂಪ್ ಮಾಡ್ಬೋದು, ಅಥವಾ ನಿಮ್ಮ ಟೆರಸ್ ಮೇಲೆ ಹೋಗಿ ಅಲ್ಲಿ ಕ್ಯಾಂಪ್ ಮಾಡ್ಬೋದು, ಅಲ್ಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಹಾಗೆಲ್ಲ. ಸೊ ಓಕೆನಾ, ಇದನ್ನು ಯಾರು ಬೈಕೋಬೇಡಿ, ಏನೋ ಕ್ಯಾಂಪಿಂಗ್ ಕನ್ನಡಿಗ ಅಂತ ಇಟ್ಕೊಂಡು ಕ್ಯಾಂಪ್ ತೋರಿಸ್ತಲ್ಲ ಅಂತ. ಕ್ಯಾಂಪಿಂಗ್ ಕನ್ನಡಿಗದಲ್ಲಿ ಇದೊಂದು ಪಾರ್ಟ್, ಓಕೆನಾ. ನನ್ನ ಲೈಫಲ್ಲಿ ಇದೊಂದು ಕೂಡ ಒಂದು ಪಾರ್ಟು. ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡಿ ರೆಡಿ ಮಾಡೋಣ. ನೋಡ್ಬೋದು ಜೀಜಿಂಡೆ ಜೋಡಪ್ಪ ಇದ್ರ ಹೆಸರು ಸೌಂಡು. ಜೀಜಿಂಬೆನಾ? ಜೀರಿಂಡೆ. ಓಕೆ, ಜೀರಿಂಡೆ ಎಲ್ಲ ಸೌಂಡ್ ಮಾಡ್ತಾಯಿದೆ. ಸಕ್ಕತ್ತಾಗಿರುತ್ತೆ ಮಾತ್ರ. ಹಿಮ್ಮನ್ನ ಅಡುಗೆ ಅಂತೂ ನಾನು ಕಾಯ್ತಾ ಇದ್ದೀನಿ. ಸೊ ನಡೀತಿ, ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೂರು ಹಚ್ಕೊಳ್ಳೋಣ. ಇದೆಲ್ಲ ಒಂದು ಕಸ ಹೊಡ್ಕೊಬಿಡ್ತೀನಿ ದೊಡ್ಡಪ್ಪ. ಗಲೀಜಾಗುತ್ತೆ ಚಾಪೆ. ಇದೆಲ್ಲ ನಾವು ಕಾಫಿ ಒಣಗಾಕಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಟಾರ್ಪಲ್ ಥರನೇ ಇದನ್ನು, ಅಂದರೆ ಈ ಏನು ಪ್ಲಾಸ್ಟಿಕ್ ಚೀಲ ಇರುತ್ತಲ್ಲ, ಆ ಚೀಲದಲ್ಲಿ ಮಾಡಿರ್ತಾರೆ. ನಾವೇನು ಕ್ಯಾಂಪಿಗೆ ಯೂಸ್ ಮಾಡ್ತೀವಿ ಕಿಟ್ಟು, ಅದೇ ಕ್ಯಾಂಪಿಂಗ್ ಕಿಟ್ ಯೂಸ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಐಟಮ್ಗಳು ತಗೊಂಡೋಗಿ ಈಸಿ ಆಗಬೇಕಲ್ಲ, ಅದಕ್ಕೆ ಈ ಥರ ಯೂಸ್ ಮಾಡೋದು. ಹೆಂಗೆ ಆರಾಮಾಗಿ ಕಾಲು ಚಚ್ಕೊ ಕೂತ್ಕೋಬೋದು. ಇದು ನಮ್ಮ ಪಾರ್ಟಿ ಟೇಬಲ್ಲು. ಕ್ಯಾಂಪಿಂಗ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಕ್ಯಾಂಪಿಂಗ್ ರಿಲೇಟೆಡ್ ಐಟಮ್ಸ್ ಇರಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಲೈಟ್ಸು ಇವೆಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಿ. ಈ ಲೈಟು ಆಫ್ ಮಾಡಿದ್ರೆ ಈ ಲೈಟ್ ಸ್ವಲ್ಪ ಚೆನ್ನಾಗಿ ಒಂದೊಳ್ಳೆ ಲುಕ್ ಕೊಡಲಿ, ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಹೇಳ್ಬಿಟ್ಟು ಈ ಲೈಟ್ ಹಾಕ್ತಾಯಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಸ್ವಲ್ಪ ಮೇಣ ಇರುತ್ತೆ, ಇಟ್ಬಿಟ್ರೆ ಅದೇ ಎತ್ಕೊಳುತ್ತೆ. ಮತ್ತು ಚಾರ್ಕೋಲ್ ಐತೆ, ಅದು ಕೆಂಡ, ಬಾರ್ಬಿಕ್ಯೂ ಕೆಂಡ ಐತೆ, ಅದು ಹಾಕ್ಬಿಟ್ರೆ ಜಾಸ್ತಿ ಹೊತ್ತು ಇದಾಗುತ್ತೆ. ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತ. ಓಹೋ ಫುಲ್ ಘಾಟು. ಹೆಂಗೆ ಕಾಣ್ತಿದೆ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ, ನೋಡೋಣ. ಓಕೆ ನೋಡಿ, ದೊಡ್ಡಪ್ಪ ಬೆಂಕಿ ಹಚ್ತಾ ಇದ್ದಾರೆ. ನೈಟ್ ಆಗಿರೋದು ಸ್ವಲ್ಪ ಬ್ಲರ್ ಇದೆ. ನೋಡಿ ಹೆಂಗೆಲ್ಲ ಏನೇನೆಲ್ಲ ಯೂಸ್ ಮಾಡಿ. ಬೆಂಕಿ ಹಚ್ಚೋಕ್ಕೆ ನಾವು ಟಾರ್ಚ್ ಯೂಸ್ ಮಾಡ್ತಾಯಿದ್ದೀವಿ. ಇರಿ, ಓಕೆ, ಫೈನಲ್ ಆಗಿ ಫೈರ್ ರೆಡಿಯಾಗಿದೆ. ಹಾಗೆ ನೋಡಿ ನಮ್ಮ ಪಾರ್ಟಿ ಪ್ಲೇಸ್ ರೆಡಿಯಾಗಿದೆ. ಸೊ ಇವತ್ತು ಪಾರ್ಟಿಗೆ
ವೈನ್ ಇರುತ್ತೆ, ರೆಡ್ ವೈನ್ ತೊಗೊಂಡಿದ್ದೀನಿ. ಯಾವುದಿದು ರೆಡ್ ವೈನು ಗೊತ್ತಿಲ್ಲ. ಹವವರ್ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಡ್ರಿಂಕ್ಸ್ ಮಾಡೋಕ್ಕೆ. ವೈನ್ ನಾರ್ಮಲ್ಲು ನಮ್ಮ ಮಲೆನಾಡು ಕಡೆ ಎಲ್ಲರೂ ಕುಡಿತಾರೆ. ಈ ವೈನ್ನ ತಗೊಂಡಿದ್ದೀನಿ. ಎಲ್ಲರೂ ಲೈಟಾಗಿ ಸುಮ್ಮನೆ ಒಂದು ಫೈರ್ ಕ್ಯಾಂಪ್ ಅನ್ನೋ ಒಂದು ಇದಕ್ಕೆ ಮಾತ್ರ. ಸೊ ಬೇರೆ ಎಲ್ಲ ಚಿಕನ್ನು ನಿಮಿಷ ಇದೆ. ಓಕೆ, ಸೊ ವೈನ್ ಅಂತೂ ರೆಡಿಯಾಗಿದೆ. ಆ್ಯಂಬಿಯನ್ಸು, ಲೈಟು ಎಲ್ಲನೂ ಅರೇಂಜ್ ಮಾಡಿದ್ದೀವಿ. ಸೊ ಇವಾಗ ಹಿಮ ಎಲ್ಲ ಏನು ಮಾಡ್ತಾಯಿದ್ದಾಳೆ, ಏನೇನು ಅಡುಗೆ ಮಾಡ್ತಾಯಿದ್ದಾಳೆ ಅನ್ನೋ ನಿಮ್ಗೆ ತೋರಿಸ್ತೀನಿ ನಾನು. ಈ ಕಡೆ ಫೈರ್ ಆಯಿತು, ಈ ಕಡೆ ಕ್ಯಾಂಪಿಂಗ್ ಕೂತ್ಕೊಳ್ಳೋಕ್ಕೆಲ್ಲ ಚೇರ್ ಸೆಟಪ್ ಅದೆಲ್ಲ ರೆಡಿಯಾಗಿದೆ, ಲೈಟ್ಸು ರೆಡಿಯಾಗಿದೆ. ಇನ್ನೇನಿದ್ರು ಫುಡ್ ರೆಡಿ ಆಗಬೇಕು. ಇಲ್ಲಿ ನಾನು ಕಬಾಬ್ ಮಾಡೋದು ಅಥವಾ ಏನಾದರೂ ಚಿಕನ್ ಡೈರೆಕ್ಟಾಗಿ ಏನೋ ಫೈರಲ್ಲಿ ಫ್ರೈ ಮಾಡ್ತಲ್ಲ ಆ ಥರ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಇವಾಗ ಹಿಮ ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋಣ. ಓಹೋ, ಏನಿಮ್ಮ ಏನೇನು ಮಾಡ್ತಾಯಿದ್ಯಾ? ಇದು ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆಯಾ? ಈ ಕಡೆ ಹಾಲು ಇಟ್ಟಿದ್ದಾಳೆ. ಆಮೇಲೆ ಇಲ್ಲೇನಿದೆ ಇದು ಒಬ್ಬಟ್ಟು, ಹಾಲು, ಮೊಸರು ಎಲ್ಲ ಸ್ವಲ್ಪ ಇಗ್ನೋರ್ ಮಾಡಿ, ಬ್ಯಾಕ್ಗ್ರೌಂಡೆಲ್ಲ ಇನ್ನೆಲ್ಲ ಕ್ಲೀನ್ ಮಾಡಿಲ್ಲ. ಏನು ಮಾಡ್ತಾಯಿದ್ಯಾ ಇಮ್ಮ? ಏನಿದೆಮ್ಮ ಏನು? ಓಕೆ ನೋಡಿ, ಚಿಕನ್ ಪೆಪ್ಪರ್ ಡ್ರೈಗೆ ರೆಡಿ ಮಾಡ್ತಿದ್ದಾಳೆ. ನಮ್ಮ ದೊಡ್ಡಮ್ಮ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಇಲ್ಲ ನೋಡಿ ದೊಡ್ಡಮ್ಮ. ಓಹೋ, ನಮ್ಮ ದೊಡ್ಡಮ್ಮ ಹಂಗೆ ನಮ್ಮ ದೊಡ್ಡಪ್ಪ ಮಾಲಾಶ್ರೀ ಅಂತ ಕರೆಯೋದು. ಏನು ದೊಡ್ಡಪ್ಪ? ಮಾಲಾಶ್ರೀ. ನಮ್ಮ ದೊಡ್ಡಪ್ಪನ ಮಾಲಾಶ್ರೀ, ನಮ್ಮ ಮಾಲಾಶ್ರೀಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಓಕೆ, ಇದು ಮೇಕಿಂಗ್ ಪ್ರೊಸೀಜರ್ ಎಲ್ಲ ಬೇಕಂದರೆ ನೀವು ಹಿಮಾದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, hima.abhilash ಅಂತ. ಅಲ್ಲಿ ನೀವು ಅವ್ಳಿಗೆ ರಿಕ್ವೆಸ್ಟ್ ಮಾಡಿದ್ರೆ ರೆಸಿಪಿ ಎಲ್ಲ ತೋರಿಸ್ಕೊಡ್ತಾಳೆ. ಇದು ಜಸ್ಟ್ ಇವಾಗೆಲ್ಲ ರೆಡಿ ಮಾಡ್ತಿದ್ದೀವಿ. ಪೆಪ್ಪರ್ ಡ್ರೈ. ಓಕೆ, ಪೆಪ್ಪರ್ ಡ್ರೈ ರೆಡಿ ಆಗ್ತಿದೆ. ಏನೇನು ರೆಡಿ ಆಗ್ತಿದೆ ಅಮ್ಮ ನೋಡು? ಹಾಂ, ಪೆಪ್ಪರ್ ಡ್ರೈ, ಬಾರ್ಬಿಕ್ಯೂ ಮಸಾಲ, ಆಮೇಲೆ ಅನ್ನ ಸಾಂಬಾರು. ಹಾಂ, ಚಿಕನ್ ಏನು ಬಸ್ಸಾರು ಮಾಡ್ತಾಯಿದ್ಯಾ? ಹೌದಾ? ಓಕೆ ಓಕೆ, ಫೈನಲಾಗಿ ನಮ್ಮನೆ ಹೆಂಗಸರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ಇವಾಗ ಬಾರ್ಬಿಕ್ಯೂಗೆ ಕೆಂಡ ಕೂಡ ರೆಡಿಯಾಗಿದೆ. ಇಲ್ಲಿ ಬಾರ್ಬಿಕ್ಯೂ ಮಸಾಲೆ ಕೂಡ ರೆಡಿಯಾಗಿದೆ. ಲೈಟ್ ಕಡಿಮೆ ಇರೋದು ನೀಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಸೌತೆಕಾಯಿ ರೆಡಿ ಇದೆ. ಹಾಗೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಮಾಡಿದ್ದಾಳೆ ಈಗ. ಓಹೋ, ಫುಲ್ಲು ಭರ್ಜರಿ ಪಾರ್ಟಿಗಳಿಗೆ, ನಾನ್ ಆಲ್ಕೋಹಾಲ್ ಡ್ರಿಂಕರ್ಸ್ಗೆ ಜ್ಯೂಸ್ ಇದೆ. ಹಾಗೆ ಇನ್ನೇನಿದೆ, ಸೊ ಇವಾಗ ಫ್ರೂಟ್ಸ್ ಜೊತೆ ಸ್ಟಾರ್ಟ್ ಮಾಡೋಣ, ಕಲ್ಲಂಗಡಿ ಹಣ್ಣು ಜೊತೆ. ಓಕೆ, ಎಲ್ಲ ರೆಡಿಯಾಗಿದೆ. ಸೊ ನಮ್ಮ ಮನೆಯ ಹೆಂಗಸರಿಗೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲ ರೆಡಿ ಮಾಡಿದ್ದಕ್ಕೆ ಪಾರ್ಟಿಗೆ. ಸೊ ಬನ್ನಿ ಕೂತ್ಕೊಳ್ಳಿ, ನೋಡಪ್ಪ ಕೂತ್ಕೊಳ್ಳಿ, ಬನ್ನಿ ಎಲ್ಲ ಕೂತ್ಕೊಳ್ಳಿ. ಥ್ಯಾಂಕ್ ಯು ಹಿಮಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಕ್ಕೆ. ಹೌದಾ? ಸರಿ ಕೂತ್ಕೊಳ್ಳಿ, ಅಲ್ಲಿ ನೀನು ದೊಡ್ಡಮ್ಮ ಕೂತ್ಕೊಳ್ಳಿ, ನಾನು ಇಲ್ಲಿ ಕೂತ್ಕೊತೀನಿ, ದೊಡ್ಡಪ್ಪ ಆ ಕಡೆ ಕೂತ್ಕೊತಾರೆ. ಕೂತ್ಕೊಳ್ಳಿ. ಓಕೆ, ನಮ್ಮ ಲೇಡೀಸ್ ಎಲ್ಲ ಎಕ್ಸಾಸ್ಟ್. ಹಿಂಗೆ ಸ್ಟಾರ್ಟ್ ಮಾಡೋದು ವಾಟರ್ ಮಿಲನಲ್ಲಿ ಅಂತ. ಓಕೆ, ಫೈನಲಾಗಿ ಎಲ್ಲ ರೆಡಿಯಾಗಿದೆ. ನಮ್ಮ ಲೇಡೀಸ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಈಗ ನಮ್ಮ ಪಾರ್ಟಿ ಶುರು ಮಾಡುವ. ಓಕೆ, ಪಾರ್ಟಿಗೆ ನಮ್ಮ ಹತ್ರ ಇದೆ ವೈನು, ಇದೆಲ್ಲ ತೆಗೆದುಬಿಡಿ, ಇದೆಲ್ಲ ಸರಿ ಇಟ್ಬಿಡೋಣಂತೆ. ಹಾಗೆ ನಮಗೆ ಗ್ಲಾಸಸ್ ಬೇಕಲ್ಲ ಈಗ. ಸರಿ, ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಇಲ್ಲ ಅದೇನೇನು ಬರೋಲ್ಲ. ಜ್ಯೂಸ್ ಐತೆ, ಜ್ಯೂಸ್ ಕುಡಿಬೋದು, ಆ ಥರ ಎಲ್ಲ ಏನು ಇದಿಲ್ಲ. ಆ್ಯಕ್ಚುಲಿ ನಮ್ಮ ಮಲೆನಾಡು ಕಡೆ ಏನಂದರೆ ಎಲ್ಲ ತುಂಬ ಶೀತ ಇದರಲ್ಲಿ ಕೆಲಸ ಮಾಡ್ತಾರೆ, ಹೆಂಗಸರು ಮಕ್ಕಳೆಲ್ಲ ಕುಡಿತಾರೆ. ಅದು ಕಾಮನ್ನು, ಅಂದರೆ ಹೆವಿ ಕುಡಿಯಲ್ಲ, ಸೇಂದಿ ಕುಡಿತಾರೆ. ಇಲ್ಲ ಅಂತೇಳಿದ್ರೆ ವೈನು ಈ ಥರ ಮನೇಲೇ ಹೋಮ್ ಮೇಡ್ ವೈನ್ ಎಲ್ಲ ರೆಡಿ ಮಾಡ್ತಾರೆ. ಸೊ ಹಾಗಾಗಿ ಕೆಲವ್ರಿಗೆ ಇದು ಆಕ್ವರ್ಡ್ ಅನ್ನಿಸ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಕೂರ್ಗಿ ಮತ್ತು ಸಕಲೇಶ್ಪುರ ಈ ಕಡೆ ಎಲ್ಲ ನಾರ್ಮಲ್ ಡ್ರಿಂಕ್ಸ್ ಮಾಡೋದೆಲ್ಲ, ಹಾಗೇನಿಲ್ಲ ನಮ್ಮದೆಲ್ಲ. ಸೊ ಬನ್ನಿ ಈಗ ನಾವು ಸುಮ್ಮನೆ ಹಂಗೆ ಫ್ರೂಟ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ.
ಇಷ್ಟ ಅವಳಿಗೆ. ಹ್ಞೂ ಸೊ ನಮ್ಮ ಸೌತೆಕಾಯಿ, ನಮ್ಮ ಕಡೆ ಈರುಳ್ಳಿ ಸೌತೆಕಾಯಿ ಮಸ್ಟ್ ಆ್ಯಂಡ್ ಶುಡ್ಡು. ಅದ್ರ ಜೊತೆ ಫ್ರೂಟ್ಸು ಇದೆಲ್ಲ ರೆಡಿ ಮಾಡಿದ್ದೀವಿ. ಓಕೆ, ಕೆಲವರಂತೂ ಮೇನ್ ಡಿಶ್ ಕಾಯ್ತಾ ಇರ್ತಾರೆ, ಯಾವಾಗ ಬಾಟ್ಲು ಓಪನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದನ್ನು ಈ ಸೈಡ್ಗೆ ಇಟ್ಬಿಡೋಣಂತೆ. ಇದನ್ನು ತೆಗಿತೀನಿ, ಇದನ್ನು ಇಡ್ತೀನಿ. ಇದು ಬೆಳಕಿದೆ ಚೆನ್ನಾಗಿ. ಸಾಲಿಡ್ ಬೇಕಲ್ಲ. ಫುಲ್ ಜ್ಯೂಸಿ ಮಾಡಿದ್ಯಲ್ಲ ಇಮ್ಮ. ಸೂಪರ್ ಆಗಿದೆ. ಮತ್ತೆ ದೊಡ್ಡಪ್ಪ ಏನು ಸಮಾಚಾರ? ಎಲ್ಲ ಹೇಳಿ, ನೀವೇ ಬೆಂಗಳೂರು ಕಡೆ ಇರೋ ರೈತರ ಬಗ್ಗೆ ಹೇಳಿ. ನಮ್ಮ ಮನೆಯಲ್ಲಿ ಕಾಫಿ ಬೆಳೆಯೋರು ರೈತರ ಬಗ್ಗೆ. ಬೆಳೆ ಮಾಡೋದು, ಬೆಳೆ ಕೆಲಸ ಐತೆ, ಕಚಡ ಮಾಡೋದು, ತೋಟದ್ದು, ಆಮೇಲೆ ಗೊಬ್ಬರ ಹಾಕೋದು. ಕೆಲಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಕೆಲಸ ಮಾಡಿ, ಕಾಫಿ ಸಸಿಯಿಂದ ಹಿಡಿದು ಸಸಿಯಿಂದ ಅದು ಮಾಡೋಣ, ಇಲ್ಲೇ ಇಡ್ತೀರಲ್ಲ, ಸಸಿಯಿಂದ ಇದುವರೆಗೂ ಏನೇನು ಕೆಲಸ ಬರುತ್ತೆ ಹೇಳಿ. ಫಸ್ಟು ಕಾಫಿ ಹಾಕೋದು, ಲೈನ್ ಹಿಡ್ದು ಗೂಟ ಹಾಕಿ, ತೋಟದಲ್ಲಿ ಲೈನ್ ಹಾಕಿ ಗೂಟ ಹಾಕಿ ಕಾಡು ಕಡ್ದು ಗಿಡ ಗುಂಡಿ ತೆಗೆಯೋದು. ಅಲ್ಲ ಅವ್ರಿಗೆ ಹೇಳಿ. ಗುಂಡಿ ತೆಗೆಯೋದು, ಗಿಡ ಹಾಕೋದು, ಗಿಡ ಹಾಕಿ ಎಲ್ಲ ಇದಾದ್ಮೇಲೆ ಗೂಡು ಕಟ್ಟೋದು, ಗೊಬ್ಬರ ಹಾಕೋದು ಸ್ವಲ್ಪ. ನೆಕ್ಸ್ಟ್ ಆಮೇಲೆ ಬರ್ತಾ ಹಳ ತೆಗೆಯೋದು ಅಷ್ಟೇ. ಹಳ ಚಿಗುರು. ಹಳ ಅಂದರೆ ಇದು ಹುಲ್ಲು, ವೀಡ್ ಅಂತಾರೆ, ಗ್ರಾಸು, ಕಚಡ. ಹಳ ಹೊಡೆಯೋದು, ಚಿಗುರು ತೆಗೆಯೋದು, ಕಂಬುಡಿ. ವರ್ಷಕ್ಕೊಂದೆರಡು ಸರಿ ಗೊಬ್ಬರ, ಯಾವ ಸ್ಟ್ರಾಂಗ್ ಗೊಬ್ಬರ ಐತೆ ಅದನ್ನು ಹಾಕೋದು, ನಾರ್ಮಲ್ ಗೊಬ್ಬರನ ಹಾಕ್ಬೋದು. ಫಸಲು ಉದುರುತ್ತೆ ಅಂದಾಗ ಬೇರೆ ರಾಕು ಪಟಾಸು ಅದನ್ನು ಹಾಕಬೇಕು. ಆಗ ಡ್ರಾಪ್ ಆಗೋದು ಕಮ್ಮಿ ಆಗುತ್ತೆ. ಎಷ್ಟು ಹೊಡ್ತಿದೆ ಇವಾಗ ಕಾಫಿ? ಒಂದು ಸ್ವಲ್ಪ ಬರ್ತಾಯಿದೆ, ಮಳೆ ಜಾಸ್ತಿ ಆಯ್ತಲ್ಲ, ಎಲ್ಲ ಉದುರೋಯ್ತೆ. ನೀವು ಎಷ್ಟು ಲಕ್ಷ ಕೋಟಿ ಮಾಡಿದ್ದೀರಾ? ನಾವು ಒಂದು 2-3 ಲಕ್ಷ. 2-3 ಲಕ್ಷ ಕೋಟಿ. ಹಾಂ, ಕೋಟಿ. ಹಂಗೆ ನಮ್ಗೆ ಹೆಂಗೆ ಗೊತ್ತಾ ದೊಡ್ಡಪ್ಪ, ಆಫೀಸಲ್ಲಿ ಕೆಲಸ ಪ್ರೆಷರು. ಹಿಂಗೆ ಬಂದು ಅಲ್ಲಿ ಬೆಂಗಳೂರಲ್ಲಿ ಹಿಂಗೆ ಇರೋಕ್ಕಾಗಲ್ಲ. ಏನಕ್ಕೆ ನಾವು ವಾರ ಓಡಿ ಬರ್ತೀವಿ ಊರಿಗೆ ಅಂದರೆ, ಅಲ್ಲಿ ನೀವು 10 ದಿವಸ ರಜೆ ಇದ್ದರೂ ಬರೀ ಮಲಗೋದೇ ಆಗಿರುತ್ತೆ, ಇಲ್ಲ ಟಿ ವಿ ನೋಡೋದಾಗಿರುತ್ತೆ, ಮೂವಿ ನೋಡೋದಾಗಿರುತ್ತೆ. ಇಲ್ಲರೆ ಕರೆಂಟ್ ಇರಲ್ವ, ಇನ್ನು ಸ್ಟ್ರೆಸ್ಸು. ಮನೇಲಿದ್ರೆ ಬರೀ ಇದಾಗೋದು, ಟಿ ವಿ ನೋಡೋದು. ಇಲ್ಲಿ ಕರೆಂಟ್ ಇರಲ್ಲ. ಅಕ್ಕಪಕ್ಕ ಎಲ್ಲ ಅಣ್ಣ ತಮ್ಮದಿರ ಮನೆ, ಅವ್ರ ಮನೆ ಹೋಗಿ ಬರೋ ಅಷ್ಟರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ಎಲ್ಲೂ ಹೋಗಲೇ ಇಲ್ಲ. ಮಳೆಯಲ್ಲಿ ಒಂದು ಸೆಕೆಂಡ್ ಆಚೆ ಹೊರಟಿಲ್ಲ. ಹೆಂಗೆ ನಿಮ್ಮ ಜೀವನ ಹೆಂಗೆ? ಹೈಬ್ರಿಡ್, ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ. ಜೀವನ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅನ್ನುತ್ತೆ, ಮಳೆ ಜಾಸ್ತಿ ಆದರೆ. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಇಲ್ಲಿ ಜೀವನ ಆರಾಮ್ ಜೀವನ. ಈ ಸತಿ ಕಾಫಿ ಹೆಂಗೆ? ಕಾಫಿ ಇದ್ದಿದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ. ಡ್ರಾಪ್ ಆಗಿದೆ. ಕಾರಣ ಮಳೆ ಜಾಸ್ತಿ ಆಯಿತು. ಮಳೆ ಜಾಸ್ತಿ ಆದ್ರೂ ಕಷ್ಟ. ಮಳೆ ಮೀಡಿಯಮ್ ಇದ್ರೆ ಒಂದು 100-120 ರೋಡಿಗೆ ಇಂಚಾದರೆ ಉಳಿತೆ ಸಾಧಾರಣ. ಆವಾಗ ಮುಂಗಾರು ಮಳೆ ಹೋಗಿದ್ರೆ ಕಾಫಿ ಸೆಟ್ ಆಗುತ್ತೆ. ಇಲ್ಲ ಹೂವು ಆಗಿ ಎಲ್ಲ ಕರ್ಸೋಗುತ್ತೆ, ಉದುರೋಯ್ತೆ. ಅದು ಉದುರೋದ್ರೆ ಕಾಫಿ ಇಲ್ಲ. ಉಳಿದಿದ್ರಲ್ಲಿ ಕಾಲುವಸಿ ನಮಗೆ ಸಿಗ್ಬೋದು, ಅರ್ಧಕ್ಕರ್ಧ ಡ್ರಾಪ್ ಆಗಿದೆ ಅಂತೀರಾ? ಹೋಗಿದೆ. ನಿಮಗೆ ಬೆಂಗಳೂರು ಕಡೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕಷ್ಟ. ನಾವು ಕೆಲಸ ಮಾಡಿದಿಲ್ದವರು ನಮ್ಮ ಮಳೆಗಾಲದಲ್ಲಿ ಹೆಂಗೋ ಕಾಲ ಕಳೀತೀವಿ. ನಾವು ಮಳೆಗಾಲ ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲೇ ಇದ್ಬಿಡು, ಎಲ್ಲ ಮುಗಿಸ್. ಯಾವುದು ಕೆಲಸ ಇಲ್ಲ ಅಂದ್ರೂ ಏನು ಅಲ್ಲಿ ಇಲ್ಲಿ ಹೋಗ್ಬೇಕಾಗಿಲ್ಲ, ಆರಾಮಾಗಿ ಮನೇಲಿರುತ್ತೆ. ಎಲ್ಲ ಜೀವನಕ್ಕೆ ಭೂಮಿ ತಾಯಿ ಕೈ ಬಿಡಲ್ಲ. ಹಂಗೆ. ಅದೇ ನಿಮಗೆ ಮಳೆ ಬೇಸಿಗೆ ಹೋಗ್ಲಿಲ್ಲ ಅಂತ ಕಷ್ಟವೇ. ಇಲ್ಲ ಬಿಸಿಲಿದ್ರು ಆಫೀಸ್ಗೆ ಹೋಗ್ಬೇಕು, ಇಲ್ಲ ಮಳೆ ಆದ್ರೂ ಹೋಗ್ಲೇಬೇಕು ಅಲ್ಲಿ. ಇಲ್ಲಿ ಮಳೆ ಬರಲಿ ಬಿಡಲಿ ಏನು ತೊಂದರೆ ಇಲ್ಲ ಜೀವನಕ್ಕೆ, ಆರಾಮಾಗಿರ್ತೀವಿ. ಸ್ವಲ್ಪ ಟೈಮು ಒಂದು ಆಸಾರ ಟೈಮು ಸ್ವಲ್ಪ ಕಷ್ಟ ಅಂತ ಬರುತ್ತೆ, ಅವು ಹೆಂಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹಿಂಗೆ ಏನಾಯ್ತಮ್ಮ? ಹಿಂಗೆ ಸ್ವಲ್ಪ
ಸ್ವಲ್ಪ ಚೇಂಜ್ ಅಷ್ಟೇ. ಸಿಟಿ ಥರನೇ ಅಲ್ಲ. ಇವಾಗೆಲ್ಲ ಸಿಟಿ ತರಾನೇ ಆಗ್ಬಿಟ್ಟಿದೆ ಹಳ್ಳಿಗಳೆಲ್ಲ. ಹಳ್ಳಿಗಳೆಲ್ಲ ಸಿಟಿ ಆಗಿ ಹೋಯ್ತಲ್ವೇ. ಇನ್ನೂ ಕಾರ್ತಿಕಣ್ಣ ಮನೆ ಇನ್ನೂ ಒಳಗಡೆಗೆಲ್ಲ ಹೋದ್ರೆ ಇನ್ನೂ ಇದಲ್ವಾ. ಒಂದು ಎಣ್ಣೆ ಬೆಂಕಿಪಟ್ಟಣ ಬೇಕಂದ್ರೂ 5-6 ಕಿಲೋಮೀಟ್ರ್ 10 ಕಿಲೋಮೀಟ್ರ್. ಬೆಂಕಿಪಟ್ಟಣ ಖಾಲಿ ಆಗೋಯ್ತು ಅಂದ್ಬಿಟ್ಟು ಕೂಡಿಗೆಗೆ ಬರಬೇಕು. ಕೂಡಿಗೆ 6 ಗಂಟೆ ಕ್ಲೋಸ್ ಆದರೆ ಕೂಡ್ ರಸ್ತೆಗೆ ಬರಬೇಕು, 15 ಕಿಲೋಮೀಟ್ರ್ ಬರಬೇಕು ಆ ಥರ. ಒಂಥರ ಒಂದೊಂದು ಜೀವನ. ಅಂದರೆ ಅವರು ಅಂಗಡಿ ಬಾಗಿಲು ಅದು ಇದು ಏನಿಲ್ಲ, ಗದ್ದೆ ತೋಟದ ಬಗ್ಗೆ ಇಂಟ್ರೆಸ್ಟ್ ಇರ್ತಾರೆ. ವಾರ ದಿವಸ ಬರ್ತಾರೆ ಸಂತೆಗೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ವಾರಕ್ಕೊಂದ್ಸತಿ ಬಂದು ಸಂತೆ ಬಂದು ಮತ್ತೆ ನಾವು ನೋಡ್ಬೇಕಾದ್ರೆ ನಾವು ವಾರ ದಿವಸನೇ ನೋಡ್ಬೇಕು. ನಿಮ್ಮ ಮೊಬೈಲ್ ತೋರಿಸಿ, ಅಲ್ಲಲ್ಲಿ ಕ್ಯಾಮ್ರಾಗೆ ತೋರಿಸಿ ಬಿಡಿ. ಇನ್ನೂ ಇದೆ, ನಾವು ಮೊಬೈಲ್ ಒಳ್ಳೆ ಟಚ್ ಸ್ಕ್ರೀನ್ ತಗೊಳ್ಳಿ ದೊಡ್ಡಪ್ಪ, ಚೆನ್ನಾಗಿರುತ್ತೆ, ವಿಡಿಯೋ ಕಾಲ್ ನಾವೆಲ್ಲ ಮಾಡ್ಬೋದು ಅಂದರೆ ಅದು ತಗೊಳ್ಳೋದೇ ಇಲ್ಲ ಅಂತ. ಅದು ತಗೊಂಡ್ರೆ ಕೆಲಸ ಆಗೋದಿಲ್ಲಂತೆ, ಬರೀ ಟಚ್ ಹೊಡ್ಕೊಂಡು ಕೂತ್ಕೊಂಡಿರ್ತೀವಿ. ಅದು ಆ್ಯಕ್ಚುಲಿ ನಿಜ. ನಾವು ಆಫೀಸ್ ಬ್ರೇಕಲ್ಲಿ ಏನಾದರೂ ಒಂದು 2 ಸೆಕೆಂಡ್ ಯಾವುದೋ ಒಂದು ನೋಟಿಫಿಕೇಶನು ರೀಲ್ ಏನೋ ಒಂದು ಬರುತ್ತೆ, ಇನ್ನು ನೋಡ್ಕೊಂಡು ಕೂತ್ಕೋತೀವಿ, ಅದು ಅರ್ಧ ಗಂಟೆ ಆಗಿರೋದೇ ಗೊತ್ತಾಗಿರಲ್ಲ ತಳ್ಳಿ. ನಾವು ಎಲ್ಲ ಟಚ್ ಸ್ಕ್ರೀನ್ ಮೊಬೈಲ್ ತೊಗೊಂಡ್ಬಿಡ್ಬೇಕಷ್ಟೇ. ಅದೇ ಇದು ಟಚ್ ಸ್ಕ್ರೀನ್ ಅಲ್ವಾ ನಾವು ಯೂಸ್ ಮಾಡ್ತಾ ಇರೋದು, ಅಂತ ತಗೋಬೇಕು, ಕೀಪ್ಯಾಡ್ ಮೊಬೈಲ್ಸ್ ತಗೋಬೇಕು ಆ ಥರ. ಹಂಗಾಗ್ಬಿಡುತ್ತೆ ಲೈಫು. ಇದು ಬೇಕು ನಿಮಗೆ, ಇದು ಒಂದು ಬೇಕಾಯ್ತೆ. ಅದು ಬೇರೆ ಸಪ್ರೇಟು. ಯಾರಿಗೆ ಲೋಕಲ್ ಎಲ್ಲ ಮಾಡ್ಬೇಕು ಅಂದ್ರೆ ಇದರಲ್ಲಿ ಕೊಡಬೇಕು. ಯೂಸ್ ಮಾಡ್ಬೇಕಂತ ನಮ್ದು ಎಲ್ಲಿ ಫೋನ್ ಮಾತಾಡೋ ಟೈಮ್ ಇರಲ್ಲ. ಆಫೀಸ್ಗೆ ಹೋಗ್ಬಿಟ್ರೆ ಬೆಳಗ್ಗೆ ಬಾಯ್ ಅಂದ್ಬಿಟ್ಟೋದ್ರೆ ಸಂಜೆನೆ ಅಲ್ಲ, ಆಫೀಸಲ್ಲೆಲ್ಲ ಹಂಗೆ ಮಾಡಂಗಿಲ್ಲ. ಇವಾಗೆಲ್ಲ ಏನು ಗೊತ್ತದ ನೋಡಮ್ಮ, ಆಫೀಸಿಂದ ಮನೆಗೆ ಬಂದರೂ ಕೆಲಸ ಇರ್ತಾರೆ. ಅಂದರೆ ಕೆಲವರು ಮುಗಿಸ್ತಾರೆ, ಕೆಲವು ಸತಿ ಆಗಲ್ಲ, ಅದು ಒಂದೊಂದ್ಸತಿ ಹಂಗಾಗತ್ತೆ. ಮತ್ತೆ ಸಿಟಿ ಜೀವನ ಏನು ಗೊತ್ತಾ, ತಿಂಗಳು ಮುಂಚೆನೇ ಕಾಯ್ಬೇಕು ಸ್ಯಾಲ್ರಿಗೆ. ಹೌದು, ಇಲ್ಲ ಹಂಗಿಲ್ಲ, ಇವತ್ತು ದುಡ್ದ ನಾಳೆ ತಿಂದ. ಎಮರ್ಜೆನ್ಸಿಗೆ ದುಡ್ಡು ಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿನ ಏನಾದ್ರು ಕಾಫಿ ತಗೊಂಡೋಗ್ಬಿಟ್ಟು ಕೊಟ್ರೆ ದುಡ್ಡು ಕೊಡ್ತಾರೆ. ನಮ್ಗೆ ಅದು ಕೊಡಂಗಿಲ್ಲ, ಕ್ರೆಡಿಟ್ ಕಾರ್ಡ್ ಉಜ್ಬೇಕು ತಗೊಂಡೋಗ್ಬಿಟ್ಟು. ಕ್ರೆಡಿಟ್ ಕಾರ್ಡ್ ಉಜ್ಜು, ಬಿಲ್ ಕಟ್ಟಲಿಲ್ಲ ಮತ್ತೆ ಫೈನ್ ಹಾಕ್ಸ್ಕೊ, ಆಮೇಲೆ ಇರೋದು ಮರ್ತೋಗ್ಬಿಟ್ರೆ ಮತ್ತೆ ಅದಕ್ಕೆ ಪೆನಲ್ಟಿ, ಈ ಥರ ಎಲ್ಲ ನಡೆಯುತ್ತೆ. ಬಿಲ್ಡಿಂಗ್ ಬಾಡಿಗೆಯಿಂದ ಹಿಡಿದು ಏನು ವಾಟರ್ ಬಿಲ್ಲಿಂದ ಹಿಡಿದು ಕರೆಂಟ್ ಬಿಲ್ಲು ಪ್ರತಿಯೊಂದು ನಿಮಗೆ ಒಂದು ದಿವಸ ಡ್ಯೂ ಆಗಂಗಿಲ್ಲ ಅಲ್ಲಿ. ಹೌದು, ಎಲ್ಲದಕ್ಕೂ ನಾವು 1 ತಿಂಗಳಲ್ಲೇ 2 ತಿಂಗಳು ಬಿಟ್ಟು ಕಟ್ಬೋದು. ಇಲ್ಲಿ ನೀರಿನೇನು ಇದೆಲ್ಲ ಬಿಲ್ಲು ಕಟ್ಲೇಬೇಕಲ್ಲ. ಫೀಸ್ ಇಟ್ಕೊಂಡು ಹೋಗ್ಬಿಡ್ತಾರೆ. 1 ತಿಂಗಳು ಕಟ್ಟಿಲ್ಲ ಅಂದ್ರೆ ಅಷ್ಟೇ. ನಾವು 2 ತಿಂಗಳು 3 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಏನೋ ಸರ್. ನಮಗೆ ತಲವಾರ ಅಂತ ಒಂದು ಸರಿ ಆಗ ಕಟ್ಬಿಡೋದು. ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಅವ್ರು ಏನು ಮಾಡ್ಲಬಾರ್ದು, ಮಾಡೋಕ್ಕಾಗೋದು ಇಲ್ಲ. ಯಾಕಂದ್ರೆ ನೀವೇ ಅಲ್ವಾ ನಮ್ಮ ದೇಶದ ಬೆನ್ನೆಲುಬು. ಇವಾಗ ನಾವೆಲ್ಲ ಅನ್ನ ತಿಂದು ಎಷ್ಟೇ ದುಡಿದ್ರೂ ಎಂಡ್ ಆಫ್ ದಿ ಡೇ ಅನ್ನ ತಿನ್ನೋಕ್ಕೆ ಇದಕ್ಕೆ ಬರಬೇಕು ಆ ಥರ. ಇವಾಗೆಲ್ಲ ಸ್ವಲ್ಪ ಜನ ಎಲ್ಲ ಅನ್ನ ಇದು ಆನೆ ಕಾಟ, ಆ ಕಾಟ, ಈ ಕಾಟ. 2-3 ಎಕರೆ 2 ಎಕರೆ ತೋಟ ಇದ್ದು, 1 ಎಕರೆ ಗದ್ದೆ ಇದ್ದು ಆರಾಮಾಗಿ ನಾವೇನೋ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ಬೋದು. ಡಿಪೆಂಡೆನ್ಸಿನೇ ಇಲ್ಲ, ಯಾರ ಹತ್ರ ಕೈ ಇಡೋದು ಬೇಡ, ಕೈ ತೋಟದೇ ಬೇಕಿಲ್ಲ. ಬಿ ಯುವರ್ ಓನ್ ಬಾಸ್. ಅದೊಂಥರ ಚೆನ್ನಾಗಿರುತ್ತೆ ಲೈಫು. ಎಲ್ಲನೂ ಇರಬೇಕಲ್ಲ ದೊಡ್ಡಪ್ಪ ಲೈಫಲ್ಲಿ. ಬಟ್ ನಾವೇನು ಮಾಡೋದು, ನಾವು ಆವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಿಗೆ ನೆಗೆದ್ಬಿಟ್ಟಿದ್ದಾರೆ, ಅಲ್ಲಿಗೆ ಸೆಟ್ ಆಗಿಬಿಟ್ಟಿದ್ದೀವಿ. ಸ್ವಲ್ಪ ಬುದ್ಧಿವಂತರ ಇದ್ರೆ ಊರ್ ಕಡೆ ಜಮೀನೆಲ್ಲ ಹಂಗೆ ಅಲ್ಲೇ ಹೊರಗಡೆ ಎಲ್ಲ ಬೇಕಾದ್ರೆ ಬಿದ್ದು ಬಂದು ಇದು ಮಾಡ್ಕೊಂಡು ಬರ್ಬೋದಾಯ್ತು. ಈಗ ಕೊರೋನಾ ಬಂದಾಗ ತುಂಬಾ ಜನ ಪಾಠ ಕಲ್ತಾರೆ. ಕಳೆಗಾಲದಲ್ಲಿ ಅಲ್ಲೆಲ್ಲ ಬಂದವಲ್ಲ ಬೆಂಗಳೂರಿಂದ ಹೋಯ್ತವ್ರೆ, ಅಲ್ಲೂ ಮೇಂಟೈನ್ ಮಾಡ್ತವ್ರೆ. ಇಲ್ಲಿ 2-3 ಎಕರೆ ತೋಟ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ ಬಂದು. ಕ್ಯಾಟ್ರಿಂಗ್ ಕಾಂಟ್ರಾಕ್ಟ್ ಅಂತೆ ಅಲ್ಲಿ ಕಡೆಗಾಲನು ಲಕ್ಷಗಟ್ಟಲೆ ಇದು ಮಾಡ್ತಾನೆ ಸರಿಯಾ. ಒಂದು ವಾರದಲ್ಲಿ ಒಂದು 4-5 ಸಿಕ್ಕಿ ಸಾಕಂತ ಅವನಿಗೆ. ಅಡುಗೆ ಕಾಂಟ್ರಾಕ್ಟು, ಊಟ ಬಡಿಸೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅವ್ರದ್ದೇ ಅಂತೆ. 1-1.5 ಹಂಗೆಲ್ಲ ಅವೆಲ್ಲ ದೊಡ್ಡ ದೊಡ್ಡ ಇದಂತೆ ಕಾಂಟ್ರಾಕ್ಟು ಲೈಫು. ಏನೋ ಒಂದು ಮಾಡಬೇಕಲ್ಲ ದೊಡ್ಡಪ್ಪ. ಇಲ್ಲಿ ಬಂದು ಒಂದು 3 ಎಕರೆ ತೋಟ ನಾವು ಹಪ್ತೀರಿ ಏನಾದ್ರು ಒಂದು 100-150 ಎಕರೆ 100 ಎಕರೆ ಮಾಡಿದರೆ ಅಟ್ಲೀಸ್ಟು ನಾವು ಆರಾಮಾಗಿ ಇಲ್ಲಿ ಬಂದಿರ್ಬೋದಿತ್ತು. 3-4 ಎಕರೆ ಇದ್ರೆ ಸಾಕಾಯ್ತು. ಎಲ್ಲೊಂದು ಬೇರೆ ತಿನ್ನೋಕೆ ಮಾಡಿದ್ರು ಅಷ್ಟೆ.
ನಿಮ್ಮ ಮದುವೆ ಕತೆ ಹೇಳಿ, ನಿಮ್ಮ ಮದುವೆ ಸ್ಟೋರಿ ಹೇಳಿ. ಮದುವೆ ಸ್ಟೋರಿ ಹೇಗೆ ಹೇಳೋಣ? ಹೇಳಿ ಪರವಾಗಿಲ್ಲ. ಇವರೇ ಹೇಳಿ, ಇವರೇ ಹೇಳಿ. ಏನು ಚಿಕನ್ ಸಾಂಬಾರಾ? ಚೆನ್ನಾಗಿದೆ ಚೆನ್ನಾಗಿದೆ. ಒಂಚೂರು ಖಾರ ಕಡಿಮೆ ಆಗಿದೆ ಅನ್ಸುತ್ತೆ ನಿನ್ನ. ಈಗ ಕುಡಿಯಕ್ಕೆ ಸರಿ ಐತಿ ಈಗ. ಅರಿಬೇಕಾದಿತ್ತು ಕೆಂಡ ಅಲ್ಲ. ಎಣ್ಣೆ ಜಾಸ್ತಿನೇ ಬಿದ್ದೈತೆ, ಅದಕ್ಕೆ ಹಿಂಗೆ ಪದ 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 ಅಂತ ಇದಾಗ್ತದೆ. ಜಾಸ್ತಿ ಆಗ್ಬಿಡುತ್ತೆ, ಬೇಗ ಐತಿ. ಕಪ್ಪಗಾರೆ ತಿನ್ನಕ್ಕಲ್ಲ. ಇಲ್ಲ ಇಲ್ಲ, ಅದು ಕೆಂಡ ಮುಟ್ಟಿದ್ರೆ ಕಪ್ಪಾಗೋದು, ಇಲ್ಲಾಂದರೆ ಕಪ್ಪಾಗೋದು. ಸಾಕೇಮ್ಮ? ನೋಡು, ಟೇಸ್ಟ್ ಮಾಡಿ ನೋಡು. ಹಿಡ್ಕೊ ಅದಿಟ್ಬಿಡು, ಗ್ಲಾಸ್ ಸರಿ ಇಟ್ಬಿಡು. ಸ್ವಲ್ಪ ದಿವ್ಸ ನೋಡಲಿ. ಬೆಂದಿದೆ ಅಂದರೆ ಬೇಕಾದ್ರೆ ತೆಗಿಯೋಣ. ಅದೇ ಅವ್ರಿಗೂ ಇರುತ್ತಲ್ಲ, ನೋಡಿದಾರಪ್ಪ ಬೆಂದಿತ್ತ ಎಷ್ಟು ದಿವಸ ಅಂತ ಒಬ್ರು ಮೇಲೆ ಬಿಡೋದು ಅಂತ ಇರುತ್ತಲ್ಲ. ಅದು ಕಪ್ಪುಗೆ ಸೀದಾಗಿರೋದೆಲ್ಲ ಹೊಡೆದಾಕಿ ನೋಡಿ. ಅದೇ ಮಳೆ ಬೆಂದಿತ್ತ ನೋಡಿ. ಹೌದಾ? ಇಲ್ಲಿ ಬಂದಿಲ್ಲ, ಮಳೆ ಇಲ್ಲ. ಹಾಂ, ಸಕ್ಕತ್ತಾಗಿದೆ. ಇದೆಯಾ? ಹೌದಾ? ಅದೇ ಇಲ್ಲೂ ಬರೋದು. ಬೆಳಿಗ್ಗೆ ತಿರ್ಸೋಕ್ಕಾಗಿದಲ್ಲ. ಮಿಂಚೈತಾ ಅಂತ, ಮಿಂಚು ಬತ್ತೈತಾ ಅಂತ. ಶಿಕ್ಲಿ ಬಿಸಾಕಿ ಬಂದಿದೆ, ಒಂದು ಸೈಡ್ ಸೀದೋಗಿದೆ. ಸೂಪರಾಗಿದೆ. ಆದರೆ ಸೂಪರಾಗಿತ್ತು ಈ ಬಾರ್ಬಿಕ್ಯೂ ಮಾತ್ರ. ಚಿಕ್ಕದಾಯ್ತಲ್ಲ. ಯಾವಾಗೂ ಇದು ಮಾಡ್ದಂಗೆ ಈ ಸತಿ ಡಿಸಪಾಯಿಂಟ್ ಮಾಡಲಿಲ್ಲ. ಸೂಪರ್ ಸಕ್ಕದಾಗಿತ್ತು ಮಾತ್ರ. ಓಕೆ, ಚೆನ್ನಾಗಿತ್ತು. ಸೆಂಟ್ರೆಲ್ಲ ಕಟ್ ಮಾಡಿ ಮಾಡ್ತಾಯಿದ್ದೀವಿ, ಯಾಕಂದರೆ ಎಂಟೈರ್ ವಿಡಿಯೋ ತೋರಿಸೋದ್ರೆ ಫುಲ್ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಇದೊಂಥರ ಪಾರ್ಟಿ ಚೆನ್ನಾಗಿತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗಳು ಬರ್ತಾಳೆ, ನಮ್ಮಮ್ಮ ಬರ್ತಾರೆ, ನಮ್ಮಪ್ಪ ಬರ್ತಾರೆ. ಇನ್ನು ಅವ್ರು ಬರೋವರೆಗೂ ಪಾರ್ಟಿ ವಿಲ್ ಗೋ ಆನ್. ಸೊ ಇವಾಗ ಇಲ್ಲಿಗೆ ಆಫ್ ಮಾಡ್ತಾಯಿದ್ದೀನಿ. ಬಟ್ ಏನಿದೆಯಲ್ಲ ಇದು ಚಿಕನ್ ಬಾರ್ಬಿಕ್ಯೂ, ನಿಜ ಹೇಳ್ಬೇಕಂದ್ರೆ ಸೂಪರಾಗಿದೆ. ಇದು ಸಕ್ಕತ್ತಾಗಿದೆ. ನಿಮ್ಗೆ ಲೈಟಲ್ಲಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಸಕ್ಕತ್ತಾಗಿದೆ ಮಾತ್ರ, ಮಸ್ತಾಗಿದೆ. ಏನು ಸಕ್ಕತ್ತಾಗಿದೆ ಗೊತ್ತಾ ಟೇಸ್ಟು. ಲಿವರು ಗುಂಡ್ಕಾಯಿ ದೊಡ್ಡಮ್ಮ ಸೊ ವೈನ್ ಆಯಿತು, ಈಗ ಕೂಲ್ ಡ್ರಿಂಕ್ಸ್ ಕುಡಿಯೋ ಸಮಯ. ನಿಮ್ಗೆ ಒಂಚೂರು ಬೇಕಾದವ್ರಮ್ಮ ಸಾಕ ಹಾಕ್ಲೇಮ್ಮ. ಫಂಟ ಇದೆ ನೋಡು, ಅದು ಫ್ರೂಟಿ ಇದೆ. ಆಮೇಲೆ ಫ್ರೂಟಿ ತಗೋ. ಫ್ರೂಟಿ ಕೊಟ್ಟರೆ ಊಟ ಮಾಡೋಕ್ಕಲ್ಲ. ಯಜಮಾನ್ರೆ ಎಲ್ಲ ಓಕೆನಾ? ಎಲ್ಲ ಓಕೆ, ಚೆನ್ನಾಗಿದೆ. ಏನಾದ್ರು ಕಡಿಮೆ ಮಾಡಿದ್ವಾ? ಯಾವುದು ಕಮ್ಮಿ ಇಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಆಗಿದೆ, ತೊಂದರೆ ಇಲ್ಲ. ಇನ್ನು ಎಲ್ಲಿ ಹೋದ್ರೆ ಸೊಸೆ ಮುಂದೆ ಕೊಡೋಣ ಅಡುಗೆಗೆ. ಹಾಂ, ಈ ಕಡೆ ಒಂಚೂರು. ಓಕೆ, ಆಮೇಲೆ ಯಾವುದೇ ಮದುವೆ ಏನೇ ಅಡುಗೆ ಇದ್ರೂ ಹೇಳಿ, ನೋಡೋಣ ಯಾವ್ದಾದ್ರು ಕಂಟ್ರೋಲ್ ಮಾಡ್ಕೊಳ್ತಾರೆ. ವಹಿಸ್ಕೊಳ್ತೀನಿ. ಸೊಸೆ ನಾನೇ ಮಾವನ ಸೊಸೆ ಮಾಡ್ತೀವಿ. ಓಕೆ. ಮದುವೆ ಕಾಂಟ್ರಾಕ್ಟಾ? ಆಯಿತು. ಸೊಸೆ ಹತ್ತಬೇಡವಾ? ಹತ್ತಿರ್ಬೇಕಾದ್ರೆ ಹಿಂದ್ಗಡೆಗೆ. ಹೌದು, ಇವತ್ತು ಅವ್ರು ಇದ್ದಿದ್ದಕ್ಕೆ ಬೇಗ ಆಯಿತು, ಇಲ್ಲ ಅಂದರೆ ತುಂಬ ಲೇಟ್ ಆಗ್ತಿತ್ತು.
ಬಾರ್ಬಿಕ್ಯೂ ಚೆನ್ನಾಗಿದೆ. ಅದು ಚಿಕನ್ ಪೆಪ್ಪರ್ ಡ್ರೈನೂ ಸಕ್ಕತ್ತಾಗಿದೆ. ನಮ್ದು ಕ್ಯಾಂಪಿಂಗ್ದು ಬೇಡ ಬೆಂಕಿ ಬಟ್ಟಣ ಬೇಡ. ಅಲ್ಲ ನಮ್ದು ಕ್ಯಾಂಪಿಂದು ಸುಡೋದು ಹಂಚಿದೆಯಲ್ಲ ಹಾಂ, ಎಲ್ಲಿದೆ? 2 ಹಂಚು ಇಲ್ಲೇ ಇದೆ, ಇನ್ನೊಂದು ಅಲ್ಲೇ ಇರಬೇಕು ನೋಡಿ ನಿನ್ನ ಹತ್ರ. ಅಲ್ಲಿ ಯಾವುದಿಲ್ಲ ದೊಡ್ಡಪ್ಪ. ಚಿಕ್ಕದಾಗಿ ಪಾರ್ಟಿ ಥರ ಏನಾದ್ರು ಮಾಡಿದಾಗ ಕಸಿನ್ಸ್ ಎಲ್ಲ ಸೇರಿ ಸಾಕು. ಓಕೆ, ಇಟ್ಬಿಡೋಣ. ಬಾರ್ಬಿಕ್ಯೂ ಆಯಿತು. ಇದನ್ನ ಅಲ್ಲೇ ಇಟ್ಬಿಡಿ ಅನ್ಸುತ್ತೆ. ಓಕೆ, ಸೊ ಈಗ ಇದನ್ನು ತಟ್ಟೋಣಂತೆ. ತಗೊಳಮ್ಮ, ಇದು ನಿನ್ನ ಪಾಲು, ಇದು ನನ್ನ ಪಾಲು. ಚಿಕನ್ ಹಾಕಿಲ್ವಾ ಇದರಲ್ಲಿ? ಹಾಕಿದ್ದೀನಿ. ಅಲ್ಲ ಬಿಡ, ಇದ್ರಲ್ಲಿ ಹಾಕೋತೀನಿ. ಇಲ್ಲ, ನೀವು ಇದ್ರಲ್ಲಿ ತಿನ್ನಿ, ನಾನು ಅದು ಬಿಡು, ನಾ ಇದು ತಿಂತೀನಿ. ಅದು ಚಿಕನ್ ಫ್ರೈ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡಮ್ಮ ಗ್ರೇವಿ. ಗ್ರೇವಿಗೆ ರೈಸ್ ಹಂಚ್ಕೊಂಡು ತಿನ್ಬೇಕು. ಹಾವುಗಳು ಹಾಂ, ಹರಿದು ಇರವೇ ಪೂರ್ತಿ ರೈಸ್ ಅಲ್ಲ ಇದೇ ಸಂಭವಿಸಿದೆ. ನಮ್ದಂತೂ ಒಳ್ಳೆ ಭರ್ಜರಿ ಊಟ ಆಯಿತು, ಸೂಪರ್ ಆಗಿತ್ತು. ಇಮ್ಮ ಚಿಕನ್ ಸಾರು ಸೂಪರು, ಬಾರ್ಬಿಕ್ಯೂ ಮಸಾಲನೂ ಸೂಪರು. ಇವತ್ತೆಲ್ಲ ಇಮ್ಮನೇ ಮಾಡಿದ್ದು, ನಾನು ಬರೀ ಜಸ್ಟ್ ಸೆಟಪ್ ಮಾಡಿದಷ್ಟೇ. ದೊಡ್ಡಮ್ಮ ಹೆಲ್ಪ್ ಮಾಡಿ. ದೊಡ್ಡಮ್ಮ ಇಬ್ಬರು ಸೇರಿ ಒಳ್ಳೆ ಅಡುಗೆ ಮಾಡಿದ್ದಾರೆ. ನಾನು ಬರೀ ಒಂದು ಸೆಟಪ್ ಮಾಡಿದ್ವಿ ಅಷ್ಟೇ, ನಾನು ದೊಡ್ಡಪ್ಪ ಕೂತ್ಕೊಂಡು. ದೊಡ್ಡಮ್ಮಲ್ಲ, ನನ್ನ ಸೊಸೆ ಓಡಾಡೋದು ಏನಿಲ್ಲ, ಸ್ವಲ್ಪ ಹೆಲ್ಪ್ ಮಾಡೋಣ. ಈರುಳ್ಳಿ ಕಟ್ ಮಾಡಕ್ಕೆ, ಸೌತೆಕಾಯಿ ಕಟ್ ಮಾಡಕ್ಕೆ, ಸಾಂಬಾರ್ ಸೊಪ್ಪು ಅದು ಇದು ಕೊತ್ತಂಬರಿ ಕಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಥ್ಯಾಂಕ್ ಯು ದೊಡ್ಡಪ್ಪ. ಇದೇ ರೀತಿ ಮೇಲೆ ಪ್ರೀತಿ ಇದ್ದಿದ್ದಲ್ಲ ಅಷ್ಟು ಸಾಕು ನನಗೆ. ನಿಮ್ಮೆಲ್ಲರಿಗೂ ಇದೇ ರೀತಿ ಮತ್ತೆ ಫ್ಯಾಮಿಲಿ ಕ್ಯಾಂಪಿಂಗ್ ಮಾಡಬೇಕಾ ಹೇಳಿ, ಇನ್ನೂ ಸ್ವಲ್ಪ ವಿಭಿನ್ನವಾಗಿ ಚೆನ್ನಾಗಿ ಮಾಡೋಣಂತೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಊಟ ಎಲ್ಲ ಚೆನ್ನಾಗಾಯಿತು, ಒಂದು ಚಿಕ್ಕ ಪಾರ್ಟಿ ಸಿಂಪಲ್ ಆಗಿ ಎಲ್ಲ ಆಯಿತು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಮ್